My dear teachers and students, I am S.V. Burli, assistant teacher, Banjar High School, Vijaypur. Students already learned addition, subtraction, and multiplication. Now, I will show one model. By using this model, we can teach the properties of whole numbers. The properties are closure properties, associative properties, and etc. ಈ ಒಂದು ಮಾದರಿಯಿಂದ ನಾವು ಆವೃತ ಗುಣ ಮತ್ತು ಸಹವರ್ತನೆಯ ಗುಣದ ಕ್ರಿಯೆಗಳನ್ನು ಮಾಡಿ ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಮಾದರಿ ಒಂದೆರಡು ಉದಾಹರಣೆ ಸಮೇತ ಈಗ ನೋಡೋಣ. This is made up of acrylic sheet and this is wooden sheet. I have taken here we can use tin pieces. ಇದು ತಗಡಿನ ಬಿಲ್ಲೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಮೊದಲನೇ ಗುಣವನ್ನು ನೋಡೋಣಂತ. ಆವೃತ್ತ ಗುಣ, ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತ್ತ ಗುಣ. ಕ್ಲೋಸರ್ ಪ್ರಾಪರ್ಟಿ ಇನ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಇಲ್ಲಿ ನಾನು ಈ ಬಿಲ್ಲೆಯನ್ನು ಸಂಖ್ಯೆ 2ಕ್ಕೆ ಹಾಕ್ತೇನೆ. ಅದೇ ರೀತಿ ಈ ಬಿಲ್ಲೆಯನ್ನು ಸಂಖ್ಯೆ 3ಕ್ಕೆ ಹಾಕ್ತೇನೆ. ಹಾಗಾದರೆ 2 ಮತ್ತು 3 ಕೂಡಿಸಿದರೆ ಎಷ್ಟಾಗುತ್ತೆ? ಓಕೆ, ಇಲ್ಲಿ 5ಕ್ಕೆ ಇದು ಸಮ ಆಯಿತು. 3 ಮತ್ತು 2ನ್ನು ಕೂಡಿಸಿದರೆ 5. ಓಕೆ, ಲೆಟ್ ಅಸ್ ಸಿ ಅನದರ್ ಒನ್ ಎಕ್ಸಾಂಪಲ್. 4 plus 2. So 4 plus 2 is equal to, so here 6. Okay, 4 plus 2 is equal to 6. ಅದೇ ರೀತಿ ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣಂತೆ. ಇದು ಸಂಕಲನದಲ್ಲಾಯಿತು. ಇನ್ನು ಗುಣಾಕಾರದಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣಂತೆ. 2 ಗುಂಡ್ಲೆ 3. 2 ಗುಂಡ್ಲೆ 3. ಈಗ ನಾನೇನು ಮಾಡ್ತೀನಿ ನೋಡ್ರಿ, ಇಲ್ಲಿ 2 ಸಂಖ್ಯೆ ಇದೆ. ಇವುಗಳನ್ನು 3 ಹಾಕ್ತೀನಿ. 3 ಪೀಸನ್ನು ಇಲ್ಲಿ ಹಾಕ್ತೀನಿ ನೋಡಿರಿ. ಅಂದರೆ ಏನಾಯಿತು? 2 ಗುಂಡ್ಲೆ 3 ಆಯಿತು ನೋಡಿರಿ. So if we want to do multiplication of 2 into 3, in this number 2, I have put 3 pieces here, 1, 2, 3. So it become now 6. So let us see here what will happen. Okay, 2 into 3 is equal to 6. Okay. In the same way, another one example, 2 into 2. So this is 2 into 2. 2 into 2 is equal to 4. Another one example, 3 into 2. Okay, this is 3. Number 3, I am putting here 2 pieces. So this is 3 into 2. What will happen? So 3 into 2 is equal to 6. ಹೀಗೆ ಇಲ್ಲಿ 2, 3, 2, 2 ತೊಗೊಂಡೇವಿ. ನಮಗೆ ಮೊತ್ತದಲ್ಲಿ 5 ಬಂತು. ಗುಣಲಬ್ಧ ಮಾಡಿದಾಗ 6 ಬಂತು. ಇವೆಲ್ಲಗಳು ಪೂರ್ಣ ಸಂಖ್ಯೆಗಳಾಗಿವೆ. ಆದ್ದರಿಂದ ಯಾವುದೇ 2 ಪೂರ್ಣ ಸಂಖ್ಯೆಗಳ ಮೊತ್ತವು ಅಥವಾ ಗುಣಲಬ್ಧವು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಆವೃತ್ತ ಗುಣ ಅಂತ ಹೇಳ್ತೀವಿ. ಸೊ ಕ್ಲೋಸರ್ ಪ್ರಾಪರ್ಟಿ ಈಸ್ whole numbers are closed under addition and also under multiplication. ಇದನ್ನು ನಾವು ಸಾಮಾನ್ಯೀಕರಿಸಿ ಎಲ್ಲ ಎ, ಬಿ ಮತ್ತು ಸಿಗಳು ಡಬ್ಲ್ಯೂ ಗಣಕ್ಕೆ ಸೇರಿದಾಗ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ
ಮತ್ತು ಎ ಗುಂಡ್ಲೆ ಬಿ ಇಸ್ ಈಕ್ವಲ್ ಟು ಸಿ ಇದು ಕೂಡ ಡಬ್ಲ್ಯೂ ಗಣಕ್ಕೆ ಇಲ್ಲಿ ಸೇರಿರ್ತದೆ ಅಂತ ಹೇಳ್ತೀವಿ. ಸೊ ಜನರಲಿ ಇಟ್ ಕ್ಯಾನ್ ಬಿ ರಿಟನ್ ಆ್ಯಸ್ all a b c belongs to whole number, that is w, then a plus b is equal to c and a into b is equal to c is belong to w, that means whole numbers. ಪರಿವರ್ತನೀಯ ಗುಣ ಕಮ್ಯುಟೇಟಿವ್ ಪ್ರಾಪರ್ಟಿ. ಈಗ ಇದರಲ್ಲಿ ಎರಡನೇ ಗುಣ ಪರಿವರ್ತನಾ ಗುಣ, commutative property. Let us take one example, or here 3 plus 2. 3 plus 2 is equal to, here this is 2 plus 3. 3 plus 2 is equal to 2 plus 3. So the sum of 3 plus 2 is equal to 5. The sum of 2 plus 3 is equal to 5. 3 plus 2 is equal to 5. 3 ಮತ್ತು 2ರ ಮೊತ್ತ 5, 2 ಮತ್ತು 3ರ ಮೊತ್ತನೂ ಕೂಡ 5. ಆದ್ದರಿಂದ ನಾವಿಲ್ಲಿ ಎಡಬದಿಯಲ್ಲಿ 3 ಮತ್ತು 3 ಅಧಿಕ 2 ಬರೆದೀವಿ, ಬಲಬದಿಯಲ್ಲಿ 2 ಅಧಿಕ 3 ಬರೆದೀವಿ. ಇವು ಒಂದಕ್ಕೊಂದು ಸಮ ಆದ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣಂತೆ. 5 ಮತ್ತು 4, 5 ಮತ್ತು 4 ಇದು 5 ಅಧಿಕ 4, ಇದು 4 ಅಧಿಕ 5ಕ್ಕೆ ಸಮ ಆದಂಥೇಳಿ ನಾವಿಲ್ಲಿ ಹೇಳ್ತೀವಿ. Here 5 plus 4 is equal to 4 plus 5. So this is commutative property. You can add or multiply two whole numbers in any order. Thus, addition and multiplication are commutative for whole numbers. ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಕೂಡಿಸಬಹುದು ಅಥವಾ ಗುಣಿಸಬಹುದು. ಇಲ್ಲಿನೂ ಕೂಡ ಎಲ್ಲ ಪೂರ್ಣ ಸಂಖ್ಯೆ ಎ ಮತ್ತು ಬಿಗಳಿಗೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಹಾಗೂ ಎ ಗುಂಡ್ಲೆ ಬಿ ಬರೋಬ್ಬರಿ ಬಿ ಗುಂಡ್ಲೆ ಎ ಆಗಿರುತ್ತದೆ. ಹಿಯರ್ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಆಲ್ ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ, ದೆನ್ a plus b is equal to b plus a and a into b is equal to b into a. For any whole numbers it can be possible. Okay, ಮುಂದುವರೆದು ಮುಂದಿನ ಗುಣವನ್ನು ಪರೀಕ್ಷೆ ಮಾಡೋಣಂತ. ಸಂಕಲನದ ಅನನ್ಯತಾಂಶ, ಅಡಿಟಿವ್ ಐಡೆಂಟಿಟಿ. ಒಂದು ಉದಾಹರಣೆ ತೆಗೆದುಕೊಳ್ಳೋಣಂತೆ. 5 ಪ್ಲಸ್ 0. ಈಗ ಇದನ್ನು ನಾನು 5ಗೆ ಹಾಕ್ತೀನಿ, ಇದೊಂದು 0ಗೆ ಹಾಕ್ತೀನಿ. ಇಲ್ಲಿ 5 ಪ್ಲಸ್ 0 ಈಸ್ ಈಕ್ವಲ್ ಟು 5. ಇದು 5ಗೆ ಸಮ ಇದೆ. 5 ಪ್ಲಸ್ 0 ಈಸ್ ಈಕ್ವಲ್ ಟು 5. ಇದನ್ನೇ ನಾವು ಜೀರೋ ಪ್ಲಸ್ 5 ಈಸ್ ಈಕ್ವಲ್ ಟು 5 ಅಂತ ನಾವು ತೋರಿಸ್ಬೋದು. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣಂತ ನಾವು. 4 ಪ್ಲಸ್ 0. ಈಗ ಇದನ್ನು 4ಗೆ ಹಾಕೋಣಂತ, 4ಕ್ಕೆ ಹಾಕೋಣ. ಇದು 0 ಇಲ್ಲಿದೆ, 0ಕ್ಕೆ ಹಾಕೋಣಂತೆ. 4 ಪ್ಲಸ್ 0 ಈಸ್ ಈಕ್ವಲ್ ಟು 4.
ಅದೇ ರೀತಿ ಇದನ್ನು ತೆಗೋಣಂತೆ 0 + 4 0 + 4 = 4. ಹೀಗೆ 4 + 0 = 4 0 + 4 = 4 ಆಗಿರ್ತದೆ. ಹೀಗೆ ಇಲ್ಲಿ 0 ಇದು ಸಂಕಲನದ ಅನನ್ಯತಾಂಶ. 0ಯನ್ನು ಯಾವುದೇ ಬದಿ ಇಟ್ಟರೂ ಮೊತ್ತದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. Here 0 is the identity element for addition. By adding 0 on either side, the number will not change. Therefore, a plus 0 is equal to a, or 0 plus a is equal to a. ಈಗ ಮುಂದೆ ಸಾಗೋಣ. ಗುಣಾಕಾರದ ಅನನ್ಯತಾಂಶ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. 6ರಲ್ಲಿ ಒಂದೇ ಒಂದು ಬಿಲ್ಲನ್ನು ಹಾಕೀನಿ. ಇದನ್ನು 6 × 1 ಅಂತ ತಿಳ್ಕೊಳ್ಳೋಣ. 6 × 1 = 6. 1ರಲ್ಲಿ 6 ಹಾಕೋಣಂತ. 1 2 3 4 5 6 ಅಂದರೆ 1 × 6 ಏನಾಗುತ್ತೆ? 6ಕ್ಕೆ ಇದು ಸಮ ಆಯಿತು. ಇಲ್ಲಿ 1ರಲ್ಲಿ 6 ಬಿಲ್ಲೆಗಳನ್ನು ಹಾಕಿವಿ, ಅಂದರೆ 1 × 6 = 6 ಆಯಿತು. ಹೀಗೆ ಇಲ್ಲಿ 1 ಇದು ಗುಣಾಕಾರದ ಅನನ್ಯತಾಂಶ ಆಗಿದೆ. 1ಅನ್ನು ನಾವು ಅದಲು ಬದಲು ಮಾಡಿ ಯಾವುದೇ ಸಂಖ್ಯೆಗೆ ಗುಣಿಸಿದರೂ ಕೂಡ ನಮಗೆ ಅದೇ ಸಂಖ್ಯೆ ದೊರೆಯುತ್ತದೆ. Here 1 is the identity element for multiplication. By multiplying 1 on either side, the number remains same. So generally we can write as for any number a into 1 is equal to a, or 1 into a is equal to a. ಪರಿವರ್ತನೀಯ ಗುಣಕ್ಕೆ ಬಿಲ್ಲೆಯ ಮಾದರಿ. Another model for commutative property. ಈ ಪರಿವರ್ತನೀಯ ಗುಣವನ್ನು ಹೇಳಲಿಕ್ಕೆ ಇನ್ನೊಂದು ಮಾದರಿಯನ್ನು ನಾವು ಉಪಯೋಗಿಸ್ಬೋದು. ಇಲ್ಲಿ ಒಂದು ಮೊಬೈಲ್ ಸ್ಟ್ಯಾಂಡ್ ಮಾಡಿ ನಾನು ಇದನ್ನು ಈ ರೀತಿಯಾಗಿ ಇಡ್ತೀನಿ. ಇದೊಂದು ಸ್ಟ್ಯಾಂಡ್ ಮಾಡಿನೇ ಈ ರೀತಿಯಾಗಿ ನಾನು ಇಲ್ಲಿ ಇಡ್ತೀನಿ. ಪರಿವರ್ತನೀಯ ಗುಣ ನಾವು ಇಲ್ಲಿ ಹೇಳ್ಬೋದು 3 × 2. ಇದನ್ನು ನಾವು ಬಿಲ್ಲೆ ಉಪಯೋಗಿಸಿ ಹೇಳ್ಬೋದಾಗಿದೆ. ಇಲ್ಲಿ 3 × 2 ಅಂತಂದರೆ ಬಿಲ್ಲೆಗಳನ್ನು ತೆಗೆದುಕೊಳ್ಳೋಣ ಅಂತ ಇಲ್ಲಿ ನಾವು 1 2 3 ಇಡೋಣ. ಹೀಗೆ 1 2 3 ಇವು ಅಡ್ಡ ಸಾಲಿನಲ್ಲಿ 1 2 3 ಅದಾವು. ಇಂಥವು ಕಂಬ ಸಾಲಲ್ಲಿ 2 ಅದಾವು. ಅಂದರೆ ಒಟ್ಟಾರೆ ಎಷ್ಟಾಯ್ತು? ಇದು 6 ಆಯಿತು. 1 2 3 4 5 6. ಇದನ್ನೇ ನಾವು 2 × 3 ಮಾಡ್ಬೋದು. 2 × 3 ಹೇಗೆ? ಈಗ ನೋಡಿ, 1 2 ಅಡ್ಡ ಸಾಲು, ಇಲ್ಲಿ 2ನೇ ಕಂಬ ಸಾಲು ಬಂತು. ಓಕೆ, 1 2 3 ಕಂಬ ಸಾಲುಗಳದ 1 2 3. ಹೀಗೆ 2 × 3 ಬರೋಬ್ಬರಿನೂ 6. ಒಟ್ಟಾರೆ ಇಲ್ಲಿ 6 ಪೀಸ್ ಇದೆ. ಅವುಗಳನ್ನೇ ಬಳಸಿ ನಾವು ಕಂಬ ಸಾಲು ಅಡ್ಡ ಸಾಲು ಮಾಡಿದ್ದೇವೆ. ನೋಡಿ, ಇದನ್ನು ಇಲ್ಲಿಟ್ಟಿದ್ದೇವೆ.
ಇದು 3 ಗುಂಡ್ಲೆ 2 ಆಗ್ತದೆ, ಇದು 2 ಗುಂಡ್ಲೆ 3 ಅದಕ್ಕೆ ಸಮ ಆಗ್ತದೆ ಅಂಥೇಳಿ. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋಣಂತ. 4 ಗುಂಡ್ಲೆ 2 ತಗೊಳ್ಳೋಣಂತ. 4 ಗುಂಡ್ಲೆ 2 1 2 3 4. ಇದು 4, ಅದು 1 2 3 4. ಅದೇ ರೀತಿ 1 2 3 4. ಓಕೆ, ಒಟ್ಟಾರೆ ಎಷ್ಟು ಪೀಸ್ಗಳದು ಹಾಗಾದರೆ? 1 2 3 4 5 6 7 8 ಪೀಸ್ಗಳೇ ಅದಾವು. ಇಲ್ಲಿ ಕಂಬ ಸಾಲುಗಳು 1 2 ಕಂಬ ಸಾಲುಗಳು, ಅಡ್ಡ ಸಾಲುಗಳು 1 2 3 4 ಅಡ್ಡ ಸಾಲುಗಳು. ಅಂದರೆ ಇದು 4 × 2 ಅಂತ ಆಯಿತು. ಈಗ ಇದನ್ನೇ 2 ಗುಂಡ್ಲೆ 4 ಮಾಡೋಣ ಅಂತ. ಇದನ್ನು ಇಲ್ಲಿಡ್ತೀನಿ, ಇಲ್ಲಿ ಇಟ್ಟೆ ಇದನ್ನು. ಅದೇ ರೀತಿ ಇದನ್ನು ಇಲ್ಲಿಟ್ಟೆ, ಇದನ್ನು ಇಲ್ಲಿಟ್ಟೆ. ನೋಡಿ, ಅವೇ 8 ಪೀಸ್ಗಳನ್ನೇ ನಾನು ಇಲ್ಲಿ ಬೀಳಿಸಿದೆ. 1 2 2 ಅಡ್ಡ ಸಾಲುಗಳದಾವು. ಈಗ ಕಂಬ ಸಾಲುಗಳು 1 2 3 4 ಕಂಬ ಸಾಲುಗಳದಾವು. ಎಷ್ಟು ಪೀಸ್ಗಳದಾವೆ ನೋಡಿರಿ? 1 2 3 4 5 6 7 8 ಪೀಸ್ಗಳದಾವೆ. ಹೀಗೆ 2 ಗುಂಡ್ಲೆ 4 ಬರೋಬ್ಬರಿ 4 ಗುಂಡ್ಲೆ 2 ಆಗಿರ್ತದೆ. ಇದನ್ನು ನಾವು ಪರಿವರ್ತನೀಯ ಗುಣ ಅಂಥೇಳಿ ಹೇಳ್ತೀವಿ. ಎಲ್ಲ ಪೂರ್ಣ ಸಂಖ್ಯೆ ಎ ಮತ್ತು ಬಿಗಳಿಗೆ ಎ ಗುಂಡ್ಲೆ ಬಿ ಬರೋಬ್ಬರಿ ಬಿ ಗುಂಡ್ಲೆ ಎ ಆಗಿರ್ತದೆ ಅಂತ ಹೇಳ್ಬೋದು. ಈ ಒಂದು ಗುಣವನ್ನು ನಾವು ಮಕ್ಕಳಿಗೆ ಹೇಳಬೇಕಾಗಿತ್ತಂದರೆ ಈ ಬಿಲ್ಲೆಯ ಮಾದರಿಗಳನ್ನು ನಾವು ಬಳಸ್ಕೊಂಡು ಹೇಳ್ಬೋದು. ಇದು ಒಂದು ಚೆನ್ನಾಗಿರ್ತಕ್ಕಂಥ ಮತ್ತು ಸರಳವಾಗಿರ್ತಕ್ಕಂಥ ಮಾದರಿ ಇದೆ. ಇನ್ನು ಮುಂದಿನ ನನ್ನ ವಿಡಿಯೋದಲ್ಲಿ ಸಂಖ್ಯಾ ರೇಖೆ ಉಪಯೋಗಿಸಿ ಸಂಕಲನ, ವ್ಯವಕಲನ, ಗುಣಾಕಾರ, ಇದರಲ್ಲಿ ಸಹವರ್ತನೀಯ ಗುಣ ತೋರಿಸೋದನ್ನು ಕೂಡ ಸಂಖ್ಯಾ ರೇಖೆಯ ಮಾದರಿಯನ್ನು ಉಪಯೋಗಿಸ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣಂತೆ. ಧನ್ಯವಾದಗಳು.